ಹೊನ್ನವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾವಿನಕುರ್ವಾದ ತೂಗು ಸೇತುವೆ ವೀಕ್ಷಣೆ ಮಾಡಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಆದಷ್ಟು ಬೇಗ ಹೊಸ ಸೇತುವೆ ನಿರ್ಮಾಣ ಮಾಡಿಕೊಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಸೇತುವೆಯ ಪರಿಸ್ಥಿತಿ ನೋಡಿದ್ದೇನೆ. ಜಿಲ್ಲೆಯಲ್ಲಿ ಇಂತಹ ಹಲವಾರು ಬೇಡಿಕೆ ಇದೆ. ಕ್ರಿಯಾ ಯೋಜನೆ ಮಾಡುತ್ತಿದ್ದೇವೆ. ಹಣಕಾಸಿನ ಲಭ್ಯತೆಯನ್ನ ನೋಡಿಕೊಳ್ಳಬೇಕು. ಈ ಸೇತುವೆ ನಿರ್ಮಾಣ ಮಾಡಲು ಸಾಕಷ್ಟು ಅನುದಾನ ಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ, ಶಾಸಕ ದಿನಕರ್ ಶೆಟ್ಟಿ, ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಬ್ಲಾಕ್ ಅಧ್ಯಕ್ಷ ಮಹೇಶ್ ನಾಯ್ಕ್, ವಿನೋದ್ ನಾಯ್ಕ್ ಕರ್ಕಿ, ತುಕಾರಾಮ್ ನಾಯ್ಕ್, ಶ್ರೀಕಾಂತ್ ಮೊಗೇರ್, ಹರೀಶ್ ನಾಯ್ಕ್, ಹರಿಶ್ಚಂದ್ರ ನಾಯ್ಕ್ ಇನ್ನಿತರ ಮುಖಂಡರು, ಅಧಿಕಾರಿಗಳು ಇದ್ದರು. ಸುಮಾರು ದಿನಗಳಿಂದ ನೆಕ್ಸ್ಟ್ ನೋಡೋಣ ಯಾವ್ದು ತಗೋಬೇಕು ಯಾವ್ದು ಅಂತ ಖುದ್ದಾಗಿ ಚರ್ಚೆ ಮಾಡ್ತೀವಿ, ಡೀಟೇಲ್ ಎಸ್ಟಿಮೇಟ್ ಮಾಡ್ತೀವಿ. ಈಗ ಅದರ ಅಷ್ಟೇ ಇಲ್ಲ, ಭಾಳಷ್ಟು ಇದೆ. ಆದರೂ ಕೂಡ ಒಂದೊಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ತುಂಡು ಭೂಮಿಯಲ್ಲಿ ಜನಸಾಮಾನ್ಯರು ಮನೆ ಕಟ್ಟಿಕೊಳ್ಳಲು ತೊಡಕಾಗಿರುವಂತಹ ಎಣ್ಣೆ ಮತ್ತು ಈ ಸ್ವತ್ತು ಕೈಬಿಡುವಂತೆ ಆಗ್ರಹಿಸಿ ಜಿಲ್ಲಾ ದಿವಂಗತ ಡಿ ದೇವರಾಜ ಅರಸು ವಿಚಾರ ವೇದಿಕೆ ಅಧ್ಯಕ್ಷ ಅನಂತ ನಾಯ್ಕ್ ಹೆಗ್ಗಾರ ಒತ್ತಾಯಿಸಿದ್ರು. ಹೊನ್ನವರ ಪಟ್ಟಣದ ನಾಮದಾರಿ ವಿದ್ಯಾರ್ಥಿ ನಿಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯ 80% ಭೂಪ್ರದೇಶ ಅರಣ್ಯ ಭೂಮಿಯಾಗಿರುವ ಜೊತೆ ಹೆಚ್ಚಿನದ್ದು ತುಂಡು ಭೂಮಿಯ ರೈತರಿಂದಲೇ ಗುಡ್ಡಗಾಡು ಜಿಲ್ಲೆಯಾಗಿದೆ. ರಾಜ್ಯದ ಇತರೆ ಎಲ್ಲಾ ಜಿಲ್ಲೆಗಳಿಗಿಂತ ನಮ್ಮ ಜಿಲ್ಲೆ ಭೌಗೋಳಿಕವಾಗಿ ಸಂಪೂರ್ಣ ಭಿನ್ನವಾಗಿದ್ದು, ಸಾಕಷ್ಟು ಹಳ್ಳಿಗಳು ರಸ್ತೆಯನ್ನೇ ಕಂಡಿಲ್ಲ. ರಸ್ತೆಗಳಿದ್ರೂ ಬಡವರ ಜನಸಾಮಾನ್ಯರ ತುಂಡು ಭೂಮಿಗೆ ಹೊಂದಿಕೊಂಡಿರುವುದಿಲ್ಲ. ಹೀಗಿರುವಾಗ ಜನಸಾಮಾನ್ಯರ ಪಾಲಿಗೆ ಎಣ್ಣೆ ಮತ್ತು ಈ ಸ್ವತ್ತು ಬಿಡಿಸಲಾಗದ ಕಗ್ಗಂಟಾಗಿದೆ. ಆದ್ದರಿಂದ ಬಡವರು, ತುಂಡು ಭೂಮಿ ರೈತರು ಮನೆ ನಿರ್ಮಿಸಿಕೊಳ್ಳುವಲ್ಲಿ ತೊಡಕಾಗುವುದರಿಂದ ಮುಕ್ತಿ ನೀಡಬೇಕೆಂದು ಸಾರ್ವಜನಿಕವಾಗಿ ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ, ವಸತಿ ಸಚಿವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಮನವಿ ನೀಡಲಾಗುವುದೆಂದು ತಿಳಿಸಿದರು. ಉತ್ತರ ಕನ್ನಡದಲ್ಲಿ ಬಹುತೇಕ ಉತ್ತರ ಕನ್ನಡದ ಜನಸಾಮಾನ್ಯರೇ ಅಂದರೆ ಅತ್ಯಂತ ಹಿಂದುಳಿದ ವರ್ಗದವರೇ ಇಲ್ಲಿ ಹೆಚ್ಚಾಗಿರುವಂಥದ್ದು. ಈ ಹಾಸನ, ಮಂಡ್ಯ, ಮೈಸೂರು ಥರ ಶ್ರೀಮಂತ ವರ್ಗಗಳು ಇಲ್ಲಿಲ್ಲ. ಅಂಥದ್ರ ಮಧ್ಯೆ ಸರ್ಕಾರಗಳು ಈ ಥರ ಕಾನೂನುಗಳನ್ನು ತಂದು ಈ ಸ್ವತ್ತಾಗಬೇಕು, ಮನೆ ಮಾಡ್ಕೊಳ್ಬೇಕು ಅಂತಂದರೆ ಎನೆ ಆಗಬೇಕು ಅನ್ನುವಂಥ ನಿಯಮಗಳನ್ನು ತಂದರೆ ಸಾಮಾನ್ಯರು ಹೇಗೆ ಬದುಕಬೇಕು? ಇದು ಒಂದು ರೀತಿಲಿ ಈ ಆಳುವ ಸರ್ಕಾರಗಳಿಗೆ ಅದು ಹೇಗೆ ಅಂತಂದರೆ ತಲೆ ಇದೆ, ತಲೆನೊಳಗೆ ಮಿದುಳಿಲ್ಲ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ವಿಚಾರ ಮಾಡುವ ವೈಚಾರಿಕತೆ ಇಲ್ಲ. ಆಳುವ ಸರ್ಕಾರದ ಒಂದು ತಲೆಯಲ್ಲೂ ವೈಚಾರಿಕತೆ ಇಲ್ಲ. ಇದು ಹೇಗಿದೆ ಈ ಕತೆ ಅಂತಂದರೆ, ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಈ ಗಡಿ ಪೂಜೆ ಅಂತ ಮಾಡ್ತಾರೆ. ಆ ಗಡಿ ಪೂಜೆಯಲ್ಲಿ ಕೋಳಿಯನ್ನು ಕೊಯ್ಯುವಂಥದ್ದು. ಏನು ಮಾಡ್ತಾರೆ ಫಸ್ಟಿಗೆ ಅಂತಂದರೆ, ಆ ಕುತ್ತಿಗೆ ಕೊಯ್ಯುವ ಕೋಳಿಗೆ ಮೊದಲು ಕಾಲು ತೊಳಿಸ್ತಾರೆ, ಭಂಡಾರ ಹಾಕ್ತಾರೆ, ಕೊನೆಗೆ ಸರ ಹಾಕ್ತಾರೆ, ಆಮೇಲೆ ಅಕ್ಕಿ ತಿನ್ನಿಸ್ತಾರೆ, ಕೊನೆಗೆ ಮಾಡೋದಂದ್ರೆ ಕುತ್ತಿಗೆ ಕೊಯ್ಯೋದು. ಈ ಸರ್ಕಾರದ ನಿಯಮಗಳು ಇವತ್ತು ಹಾಗೆ ಆಗಿದೆ ಅಂತ. ಹೇಗೆಂದರೆ ಜನರಿಗೆ ಒಂದು ರೀತಿಯ ಸುಣ್ಣ ಬಣ್ಣ ಹಚ್ಚಿ ಒಂದು ಅಲಂಕಾರ ರೀತಿಯಲ್ಲಿ ತೋರಿಸೋದು ನಿಮ್ಮ ಏನು ಜಾಗದ ಭದ್ರತೆಗೆ. ಕಳೆದ 7-8 ವರ್ಷಗಳಿಂದ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಆಶ್ರಯ ಯೋಜನೆಯಡಿಯಲ್ಲಿ ಮನೆಗಳನ್ನ ಮಂಜೂರಿ ನೀಡಿಲ್ಲ. ಸರ್ಕಾರದ ಇನ್ನಿತರ ವಸತಿ ಯೋಜನೆ ಅಡಿಯಲ್ಲಿ ಮನೆ ಮಂಜೂರಿ ಪಡೆದುಕೊಂಡ್ರೆ ಎಣ್ಣೆ ಮತ್ತು ಈ ಸ್ವತ್ತಿನ ಸಮಸ್ಯೆಗಳೇ ಇಲ್ಲ. ಈ ಮನೆಗಳಿಗೆ ಗ್ರಾಮ ಪಂಚಾಯತ್ದಿಂದ ಮನೆ ನಂಬರ್ ನೀಡಿ ಕರ ನಿರ್ಧರಿಸಲಾಗುತ್ತದೆ. ಸರ್ಕಾರದ ವಸತಿ ಯೋಜನೆಗಳಿಗಾಗಿ ಕಾಯುವುದು ಸರಿಯಲ್ಲ. ಜಿಲ್ಲೆಯ ಪರಿಸ್ಥಿತಿಯನ್ನ ಅರಿತು ಬಡವರಿಗೆ, ಜನಸಾಮಾನ್ಯರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕಟ್ಟಿಸಿಕೊಳ್ಳಲು ತೊಡಕಾಗಿರುವ ಎಣ್ಣೆ ಮತ್ತು ಈ ಸ್ವತ್ತುಗಳಿಂದ ವಿನಾಯಿತಿ ನೀಡಬೇಕೆಂದು ಒತ್ತಾಯಿಸಿದ್ರು. ಸದಸ್ಯ ಶಂಕರಗೌಡ ಗುಣವಂತೆ ಮಾತನಾಡಿ, ನಮ್ಮ ಜಿಲ್ಲೆಯ ರೈತರು ಸೌಲಭ್ಯ ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಂಡಿರುವುದು ಹೆಚ್ಚು. ಆಳುವ ಸರ್ಕಾರಕ್ಕೆ ಸರ್ಕಾರದ ತಲೆಯಲ್ಲಿ ಮೆದುಳಿಲ್ಲ, ವೈಚಾರಿಕತೆಯೂ ಇಲ್ಲ. ಜನಸಾಮಾನ್ಯರಿಗೆ ಸೌಲಭ್ಯ ನೀಡುವುದಕ್ಕಿಂತ ನಂಬಿಸಿ ಕುತ್ತಿಗೆ ಕೊಯ್ಯುವ ಕೆಲಸ ಆಳುವ ಸರ್ಕಾರ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದ ಇತರ ಎಲ್ಲ ಜಿಲ್ಲೆಗಳಿಗಿಂತ ಸಂಪೂರ್ಣ ಭಿನ್ನವಾಗಿದೆ. ಭೌಗೋಳಿಕವಾಗಿ ಎಲ್ಲ ವಿಷಯದಲ್ಲೂ ಸಹ ಬಂತು. ಹಾಗೆ ತುಂಡು ಭೂಮಿಯ ರೈತರಿಂದ ಆವೃತವಾದಂಥ ಈ ಗುಡ್ಡಗಾಡು ಜಿಲ್ಲೆ, ಈ ಜಿಲ್ಲೆಯಲ್ಲಿ ಮನೆ ಕಟ್ಟಿಕೊಳ್ಬೇಕು ಅಂದರೆ ಬಡವರಿಗೆ ಎಲ್ಲ ತುಂಡು ಭೂಮಿಯವರೇ, ಆದರೆ ಇವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಈ ಸ್ವತ್ತು ಆಗಬೇಕು, ಎನೆ ಆಗಬೇಕು ಅನ್ನುವಂಥ ಒಂದು ಸರ್ಕಾರದ ನಿಯಮಾವಳಿ ಭಾಳ ಕಷ್ಟದಾಯಕವಾಗಿದೆ. ಯಾಕೆಂದರೆ ಈ ಸ್ವತ್ತು ಮಾಡಿಕೊಳ್ಬೇಕು ಅಂದರೆ ರಸ್ತೆ ಹೊಂದಿರಬೇಕು ಆ ಸ್ಥಳಕ್ಕೆ. ಇವತ್ತು ರಸ್ತೆ ಕಾಣದ ಎಷ್ಟೋ ಹಳ್ಳಿಗಳಿವೆ. ರಸ್ತೆ ಹಳ್ಳಿಗೆ ಹೊಂದಿಕೊಂಡಿದ್ದರೂ ಸಹ
ಈ ತುಂಡುಭೂಮಿ ರೈತರ ಸ್ಥಳಕ್ಕೆ ಹೊಂದಿಕೊಂಡಿರುವುದಿಲ್ಲ. ಅಂತಹ ಒಂದು ಈ ಪರಿಸ್ಥಿತಿಯಲ್ಲಿ ಇವರು ಎನೆ ಆಗಬೇಕು, ಈ ಸೊತ್ತಾಗಬೇಕು ಅನ್ನೋದು ಭಾಳ ಕಷ್ಟದಾಯಕ ಕೆಲಸ ಇದೆ. ಹಾಗಾಗಿ ಇದನ್ನು ಕೈ ಬಿಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈ ಸಂದರ್ಭದಲ್ಲಿ ವೇದಿಕೆ ಸದಸ್ಯರಾದ ನಾರಾಯಣ್ ಮುಕ್ರಿ ಕಡತೋಕ, ಕೇಶವ್ ನಾಯ್ಕ್ ಮಾಗೋಡ, ದೀಪಕ್ ಲೋಬೋ ಕೊಡಾಣಿ ಉಪಸ್ಥಿತರಿದ್ದರು. ಯಕ್ಷಗಾನ ಭಾಗವತರಾಗಿದ್ದ ದಿವಂಗತ ಕಡತೋಕ ಮಂಜುನಾಥ್ ಭಾಗವತ್ ಅವರ ನೆನಪಿನ ಕಡತೋಕ ಕೃತಿ ಸ್ಮೃತಿ ವಿಶಂತಿ ಯಕ್ಷ ರಂಗೋತ್ಸವ ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು ಕಡತೋಕದ ಜನತಾ ವಿದ್ಯಾಲಯದ ಆವರಣದಲ್ಲಿ ನಡೆಯಲಿದೆ ಎಂದು ಯಕ್ಷ ರಂಗೋತ್ಸವದ ಸಂಘಟನಾ ಸಮಿತಿ ಅಧ್ಯಕ್ಷ ಶಿವಾನಂದ ಹೆಗಡೆ ಕಡತೋಕ ತಿಳಿಸಿದರು. ಹೊನ್ನವರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಫೆಬ್ರವರಿ 28ರಂದು ಸಂಜೆ 4 ಗಂಟೆಗೆ ಉದ್ಘಾಟನೆ ನಡೆಯಲಿದ್ದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳ ಸಾನ್ನಿಧ್ಯ ವಹಿಸುವರು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧ್ಯಕ್ಷತೆ ವಹಿಸುವರು. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಡಾಕ್ಟರ್ ಟಿ ಶ್ಯಾಮಭಟ್ ಕಾರ್ಯಕ್ರಮ ಉದ್ಘಾಟಿಸುವರು. ಅತಿಥಿಗಳಾಗಿ ಶಾಸಕ ದಿನಕರ್ ಶೆಟ್ಟಿ, ಡಾಕ್ಟರ್ ಜಿಎಲ್ ಹೆಗಡೆ, ಮೋಹನ್ ಹೆಗಡೆ ಹೆರವಟ್ಟ, ಸುಬ್ರಹ್ಮಣ್ಯ ಹೆಗಡೆ ಗುಡಗೆ, ಸುಷ್ಮಾ ರೆಡ್ಡಿ, ಲಕ್ಷ್ಮೀನಾರಾಯಣ್ ಕಾಶಿ, ಮಂಜುನಾಥ್ ನಾಯ್ಕ್ ಪಾಲ್ಗೊಳ್ಳುವರು. ಯಕ್ಷಗಾನ ವಿದ್ವಾಂಸರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ವಿದ್ವಾನ್ ಉಮಾಕಾಂತ್ ಭಟ್ ಅವರನ್ನ ಸನ್ಮಾನಿಸಲಾಗುವುದು. ಶಶಿಧರ್ ಹೆಗಡೆ ನಂದಿಕಲ್ಲು ಅಭಿನಂದನಾ ಮಾತನಾಡುವರು. ನಂತರ ಬ್ರಹ್ಮ ಕಪಾಲ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಗೌರವಾನ್ವಿತ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಇದೇ ಬರುವ ಫೆಬ್ರವರಿ 28 ಮತ್ತು ಮಾರ್ಚ್ 1ನೇ ತಾರೀಕಿಗೆ ಕಡತೋಕ ಮಂಜುನಾಥ ಭಾಗವತರ ನೆನಪಿನಲ್ಲಿ ವಿಂಶತಿ ಯಕ್ಷರಂಗೋತ್ಸವವನ್ನು ನಡೆಸಲಾಗ್ತಾ ಇದೆ. ಕಡತೋಕ ಜನತಾ ವಿದ್ಯಾಲಯದ ಆವರಣದಲ್ಲಿ ಕಡತೋಕ ಮಂಜುನಾಥ ಭಾಗವತರ ಬಗ್ಗೆ ತಮಗೆ ಹೇಳಬೇಕಾದ್ದೇನಿಲ್ಲ. ಯಾಕೆಂದರೆ ತೆಂಗು ಮತ್ತು ಬಡಗು ಎರಡೂ ತಿಟ್ಟಿನಲ್ಲಿ ಅಗ್ರಮಾನ್ಯ ಭಾಗವತರಾಗಿ ಯಕ್ಷಗಾನ ರಂಗದಲ್ಲಿ ಮನೆ ಮಾತಾದ ಮಾರ್ಚ್ 1ರಂದು ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಅಧ್ಯಕ್ಷತೆಯನ್ನ ಸಾಮಾಜಿಕ ಮುಖಂಡ ಶಿವಾನಂದ ಹೆಗಡೆ ಕಡತೋಕ ವಹಿಸುವರು. ಯಕ್ಷಗಾನ ಸಂಘಟಕ ಕೆರೆಮನೆ ಶಿವಾನಂದ ಹೆಗಡೆ ಅವರಿಗೆ ಸಂಘಟಕ ಗೌರವ ಸಮರ್ಪಣೆ ಮಾಡಲಾಗುವುದು. ಅರ್ಥಧಾರಿ ನಾರಾಯಣಯಾಜಿ ಸಾಲೆಬೈಲು ಅಭಿನಂದನಾ ಮಾತನಾಡುವರು. ಕಲಾವಿದ ಸತ್ಯನಾರಾಯಣ ಹಾಸ್ಯಗಾರ ಇತರರು ಪಾಲ್ಗೊಳ್ಳುವರು. ನಂತರ ಗದಾಯುದ್ಧ ಯಕ್ಷಗಾನ ನಡೆಯಲಿದೆ ಎಂದು ತಿಳಿಸಿದ್ರು. ಸಂಘಟಕ ಗೋಪಾಲಕೃಷ್ಣ ಭಾಗವತ ಮಾತನಾಡಿ, ಪ್ರತಿ ವರ್ಷ ನಡೆಯುವ ಈ ಕಾರ್ಯಕ್ರಮದಲ್ಲಿ ವಿಚಾರ ವಿನಿಮಯ, ಸನ್ಮಾನ, ಯಕ್ಷಗಾನ ಪ್ರದರ್ಶನ ಸೇರಿದಂತೆ ಯಕ್ಷಗಾನ ಸಂಬಂಧಿ ಕಾರ್ಯಕ್ರಮಗಳು ನಡೆಯುತ್ತವೆ. ಕಲಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿದ್ರು. ವಕೀಲ ಸತೀಶ್ ಭಟ್ಟ ಉಳಗೇರಿ ಮಾತನಾಡಿ, ಯಕ್ಷಗಾನವು ಕನ್ನಡ ಭಾಷೆಯ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಕಡತೋಕ ಕೃತಿ ಸ್ಮೃತಿ ಕಾರ್ಯಕ್ರಮವು ಮುಂದೆ ಬೆಳೆಯುವ ಕಲಾವಿದರಿಗೆ ಮೈಲಿಗಲ್ಲಾಗಲಿದೆ ಎಂದರು. ವಿದ್ವತ್ಪೂರ್ಣವಾದಂಥ ಆಹಾರ ಬೇಕು. ವಿದ್ವತ್ಪೂರ್ಣ ಆಹಾರ ಅಂತಂದರೆ ಪ್ರದರ್ಶನಕ್ಕೆ ಒಂದು ಗಟ್ಟಿ ನೆಲೆಗಟ್ಟು ಬೇಕಾದರೆ ಇಂಥ ಒಂದು ಚಿಂತನೆಗಳು, ಯಕ್ಷಗಾನ ಕುರಿತಾದ ಚಿಂತನೆಗಳು ನಡೀತಾ ಇದ್ದರೆ ಕಲೆ ಬೆಳೆಯುವುದಕ್ಕೆ ಸಹಾಯಕ ಆಗ್ತದೆ. ಯಕ್ಷಗಾನ ಅಭಿಮಾನಿಗಳಿಗೆ, ಯಕ್ಷಗಾನ ಆಸಕ್ತರಿಗೆ ಹಾಗೂ ಹವ್ಯಾಸಿಗಳಿಗೆ, ಮುಖ್ಯವಾಗಿ ಎಲ್ಲ ವೃತ್ತಿನಿರತ ಕಲಾವಿದರಿಗೆ ಇದೊಂದು ಪುನಶ್ಚೇತನ ಆಗುವಂಥ ಕಾರ್ಯಕ್ರಮ. ಅವರು ಹೆಚ್ಚೆಚ್ಚು ಭಾಗವಹಿಸಿ ಹೆಚ್ಚೆಚ್ಚು ಜ್ಞಾನವನ್ನು ಸಂಪಾದಿಸಬಹುದು. ಹಾಗೆ ವಿಮರ್ಶೆಗೂ ಒಳಪಟ್ಟು ಮುಂದೆ ಬೆಳೆಯುವಂಥ ಒಂದು ಮೈಲಿಗಲ್ಲಾಗಿ ಗೋಪಾಲಕೃಷ್ಣ ಭಾಗವತರವರು ಪ್ರತಿ ವರ್ಷ ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಯಕ್ಷಗಾನ ಅಂತಂದರೆ ಸಂಪೂರ್ಣ ಕನ್ನಡಮಯವಾಗಿರುವಂಥದ್ದು. ಕನ್ನಡ ಭಾಷೆಯ ಬೆಳವಣಿಗೆಗೆ, ಅದರ ಅಭಿವೃದ್ಧಿಗೆ ಈ ನಮ್ಮ ಎಲ್ಲ ಕನ್ನಡಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ. ನಮಸ್ಕಾರ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಗೊಂದಲಕ್ಕೆ ಅಧಿಕಾರ ಹಂಚಿಕೆ ವಿದ್ಯಮಾನದ ಕುರಿತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶೀಘ್ರದಲ್ಲೇ ತೆರೆ ಎಳೆಯಲಿದ್ದಾರೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ದಿನ ಪ್ರವಾಸದಲ್ಲಿರುವ ಸಚಿವರು ಹೊನ್ನವರ ತಾಲೂಕಿನ ಅರೆಅಂಗಡಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಸದ್ಯ ಚರ್ಚೆ ಇಲ್ಲ.
ಇದು ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನವಾಗಲಿದೆ. ಕಳೆದ 6 ತಿಂಗಳಿನಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನ ಹೈಕಮಾಂಡ್ ಗಮನಿಸುತ್ತಿದೆ ಎನ್ನುವ ಮೂಲಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಯುವ ಬಗ್ಗೆ ಪರೋಕ್ಷ ಸೂಚನೆ ನೀಡಿದ್ರು. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗುವಂಥ ಸಂದರ್ಭ ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ನಮ್ಮ ಮಟ್ಟದಲ್ಲಿ ಚರ್ಚೆ ಆದರೂ ಅದು ವ್ಯರ್ಥ. ಸೊ ನಾವು ಅದನ್ನೇ ನಿನ್ನೆ ಖರ್ಗೆ ಅವ್ರಿಗೆ ಹೇಳಿದ್ದೀವಿ. ಗೊಂದಲ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ, ಬೇಗ ವಿದ್ಯಾರ್ಥಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಆದಷ್ಟು ಬೇಗ ಪರಿಹಾರ ಕಂಡುಕೊಂಡು ಹೇಳಿದ್ದಾರೆ. ಯಾವ ರೀತಿ ಕಾಲ್ನಡಿಗೆಯಲ್ಲಿಯೇ ಅರೆ ಅಂಗಡಿ ಸುತ್ತಮುತ್ತ ಓಡಾಡಿ ಸ್ಥಳೀಯರ ಅಹವಾಲು ಆಲಿಸಿದ್ರು. ಅರೆ ಅಂಗಡಿ ಸರ್ಕಲ್ ನಿರ್ಮಾಣದ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಸಮೀಪದಲ್ಲೇ ಇರುವ ಲಲಿತಾ ಹುಲಸ್ವಾರ ಇವರ ಮನೆಗೆ ಭೇಟಿ ನೀಡಿ ಪ್ರಾಣಿ ಸಾಕಾಣಿಕೆಯನ್ನ ಗಮನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ವಿದೇಶಿ ಪ್ರವಾಸಕ್ಕೆ ಹೋಗಿರುವ ಕೆಲವು ಶಾಸಕರ ಬಗ್ಗೆ ಸಚಿವ ಮಂಕಾಳ್ ವೈದ್ಯರು ಕೊಟ್ಟಿರುವ ಹೇಳಿಕೆ ಬಗ್ಗೆ ಕೇಳಿದಾಗ ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಅದಕ್ಕೆ ನಾನು ಏನು ಹೇಳುವುದಿಲ್ಲ, ನಾನು ಹೊನ್ನಾವರ ಉತ್ಸವಕ್ಕೆ ಬಂದಿದ್ದೇನೆ ಅಷ್ಟೇ ಎನ್ನುವ ಮೂಲಕ ವೈದ್ಯರ ಹೇಳಿಕೆಗೆ ಉತ್ತರ ಕೊಡದೆ ನಯವಾಗಿ ತಳ್ಳಿ ಹಾಕಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ ಕಡತೋಕ, ಕೆಪಿಸಿಸಿ ಕಾನೂನು ಘಟಕದ ಅಧ್ಯಕ್ಷ ಅಲಿ ಗೊರವನ್ಕೊಳ್ಳ, ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್, ರವಿಕುಮಾರ್ ಶೆಟ್ಟಿ, ಸಂದೇಶ್ ಶೆಟ್ಟಿ, ವಿನೋದ್ ನಾಯ್ಕ್ ಕರ್ಕಿ ಸೇರಿದಂತೆ ನೂರಾರು ಕಾರ್ಯಕರ್ತರು, ಸಾರ್ವಜನಿಕರು ಇದ್ದರು. 2 ದಿನಗಳ ಜಿಲ್ಲಾ ಪ್ರವಾಸದ ನಿಮಿತ್ತ ಆಗಮಿಸಿದ್ದ ರಾಜ್ಯ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಇವರನ್ನ ರಾಮತೀರ್ಥ ಹತ್ತಿರದ ಹೆಲಿಪ್ಯಾಡ್ನಲ್ಲಿ ಶಾಸಕ ದಿನಕರ್ ಶೆಟ್ಟಿ, ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ತಹಶೀಲ್ದಾರ್ ಪ್ರವೀಣ್ ಕರಾಂಡೆ, ಸಿಪಿಐ ಸಿದ್ದರಾಮೇಶ್ವರ, ಪಿಡಬ್ಲ್ಯೂಡಿ ಅಧಿಕಾರಿ ಎಂಎಸ್ ನಾಯ್ಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಹೊನ್ನವರ ಉತ್ಸವ ಸಮಿತಿ ಸದಸ್ಯರು ಆತ್ಮೀಯವಾಗಿ ಸ್ವಾಗತಿಸಿದ್ರು. ಕಳೆದ ಜಯಂತಿಯಲ್ಲಿ ಹೇಳಿದ ಮಾತಿನಂತೆ ನಾನು ಈ ಬಂಜಾರ ಸಮುದಾಯಕ್ಕೆ 20 ಗುಂಟೆ ಜಾಗವನ್ನ ಮಂಜೂರಿ ಮಾಡಿಸಿ ಕೊಟ್ಟಿದ್ದೇನೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದ್ರು. ಸೋಮವಾರ ಮುಂಡಗೋಡ ಪಟ್ಟಣದ ಗಾಂಧಿನಗರದಲ್ಲಿ ಸಂತ ಸೇವಾಲಾಲರ 287ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಬಂಜಾರ ಸಮುದಾಯದವರು ಹಲವಾರು ವರ್ಷಗಳಿಂದ ತಮ್ಮ ಸಮುದಾಯಕ್ಕೆ ಸಭಾಭವನ ನಿರ್ಮಾಣ ಮಾಡಲು ಜಾಗ ಮಂಜೂರಿ ಮಾಡಿಸಿಕೊಡಲು ಮನವಿ ಮಾಡುತ್ತಾ ಬಂದಿದ್ರು. ಅದರಂತೆ ನಾನು ಕೊಟ್ಟ ಮಾತಿನಂತೆ 20 ಗುಂಟೆ ಜಾಗವನ್ನ ಮಂಜೂರಿ ಮಾಡಿಸಿ ಕೊಟ್ಟಿದ್ದೇನೆ. ಮುಂದಿನ ವರ್ಷ ಈ ಜಾಗೆಯಲ್ಲಿ ಸಭಾಭವನ ನಿರ್ಮಿಸಲು ಪ್ರಯತ್ನ ನಡೆಸುತ್ತೇನೆ ಎಂದರು. ಕೊಟ್ಟಂತ ಸ್ವಂತ ಜಾಗದಲ್ಲಿ ಮಾಡಿದ್ದೇವೆ. ಈ ಸಮಾಜಕ್ಕೆ ಈ ಜಾಗ ಕೊಟ್ಟಿದ್ದೇವೆ ಅಂತಂದ್ರೆ ಇದೇ ಸಣ್ಣ ಕೊಡುಗೆ ಅಂತ ಯಾರು ಅಂದ್ಕೋಬೇಡಿ. 1 ಗುಂಟೆ ಜಾಗಕ್ಕೆ 25 ಲಕ್ಷ ರೂಪಾಯಿ ಜಾಗ ಇದು. 10 ಕೋಟಿ ರೂಪಾಯಿ ಜಾಗ ನಿಮಗೆ ಕೊಟ್ಟಿದ್ದೇವೆ. ಅದಕ್ಕೆ ವಿಶೇಷವಾಗಿ ನಮ್ಮ ಕಲ್ಸೆಟ್ಟಿ, RFO, TFO, ಇಡೀ ಅರಣ್ಯ ಇಲಾಖೆ ತಂಡ ಅಹರ್ನಿಶಿ ಕೆಲಸ ಮಾಡಿ ಈ ಸಮಾಜಕ್ಕೆ ಒಂದು ಶಾಶ್ವತವಂತ ನೆಲೆಯನ್ನು ಬದ್ಧ ಮಾಡಿಕೊಟ್ಟಿದ್ದೇವೆ. ಸಮಾಜ ಯಾವಾಗಲೂ ಹಾಗೆ, ಸಮಾಜವೇ ಇದೀ ಸಮಾಜ ಆ ಸಮಾಜ ಅಂತಲ್ಲ. ನಾವು ಸಮಾಜದಲ್ಲಿ ನಮ್ಮ ಸಾರ್ವಜನಿಕ ಜೀವನದ 4-5 ದಶಕಗಳಿದೆ. ಬಂಜಾರ ಸಮುದಾಯದ ಶ್ರೀ ನಿರಂಜನ ತಿಪ್ಪೇಶ್ವರ ಸ್ವಾಮೀಜಿ ಮಾತನಾಡಿ, ಹಲವು ದಶಕಗಳಿಂದ ನಮ್ಮ ಸಮುದಾಯಕ್ಕೆ ಸಿಗದ ಸೌಲಭ್ಯಗಳನ್ನು ಶಾಸಕ ಹೆಬ್ಬಾರ್ ರವರು ಒದಗಿಸಿಕೊಟ್ಟಿದ್ದಾರೆ. ಸಂತ ಸೇವಾಲಾಲ್ ಅವರು ಕೇವಲ ಒಂದು ಸಮುದಾಯಕ್ಕೆ ಮೀಸಲಲ್ಲ, ಅವರು ಎಲ್ಲಾ ಸಮುದಾಯದ ನಾಯಕರು ಎಂದರು. ಕಟ್ಟಿಸಿಕೊಟ್ಟಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ನಮ್ಮ ಮುಂಡಗೋಡ ತಾಲೂಕಿನವರ ಆಶೀರ್ವಾದ, ಕೆಲವು ಸಂದರ್ಭದಲ್ಲಿ ನಾನು ಕೈಯಲ್ಲಿ ಒಂದು ಚೀಲ ಹಿಡ್ಕೊಂಡು ತಾಂಡ ಭಿಕ್ಷಾ ಬೇಡಿದ್ದೆ. ಅವತ್ತು ಸಹಿತ ನಮ್ಮ ಅಗಡಿ ಅರ್ಸನಗೇರಿ ಮುಂಡಗೋಡ ತಾಂಡದವರು, ಎಲ್ಲ ತಾಂಡದವರು ನನ್ನನ್ನ ಕೈ ಬಿಡದ ಹಾಗೆ ನನ್ನ ಜೊತೆಗೆ ಅವರು ಭಿಕ್ಷಾ ಬೇಡಿ ಇವತ್ತು ಒಂದು ಮಠವನ್ನ, ಒಬ್ಬ ಗುರುಗಳನ್ನ ಮಾಡಿದಾರಂತಂದ್ರೆ ನಾನು ಯಾವತ್ತೂ ನಿಮಗೆ ಚಿರಋಣಿ ಆಗಿರ್ತೀನಿ. ಆ ಚಿರಋಣಿಯನ್ನ ನೀವು ಸಾಹೇಬರ ಜೊತೆ ನಾವು ಯಾವತ್ತೂ ಬಾಂಧವ್ಯವನ್ನ ಇಟ್ಕೊಂಡು ಹೋಗೋಣ. ಹಾಗೂ ಯಾವತ್ತು ಮುಂದೆ ಬರುವ ದಿನಗಳಲ್ಲಿ ನೀವು ಆ ಕಡೆ ಈ ಕಡೆ ಆಗಲ್ಲದೆ ಜೊತೆಗೆ ಸಾಹೇಬರ ಧರ್ಮದ ಒಂದು ಬಂಡಿ ಹೋಗ್ತಾ ಇದೆ. ಈ ವೇಳೆ ತಹಶೀಲ್ದಾರ್ ಶಂಕರ್ ಗೌಡಿ, ಬಿಇಒ ಜಿ ಸುಮಾ, RFO ಅಪ್ಪಾರಾವ್ ಕಲಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಹಿರೇಹಳ್ಳಿ, ಶಾರದಾಬಾಯಿ ರಾಠೋಡ್, ಮುಖಂಡರಾದ ರಾಮು ಲಮಾಣಿ, ಪ್ರಶಾಂತ್ ಲಮಾಣಿ, ಶೇಖರ್ ಲಮಾಣಿ, ಶಂಕರ್ ಲಮಾಣಿ ಹಾಗೂ ಸಮುದಾಯದ ಮುಖಂಡರುಗಳು ಹಾಗೂ ಎಲ್ಲಾ ತಾಂಡಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು.
ಇದಕ್ಕೂ ಮುನ್ನ ಶಾಸಕ ಹೆಬ್ಬಾರರು ತಾಲೂಕಾ ಕ್ರೀಡಾಂಗಣದಲ್ಲಿ ಬಂಜಾರ ಸಮುದಾಯದ ಕ್ರಿಕೆಟ್ ಲೀಗ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಶುಭ ಕೋರಿದ್ರು. ಗೋಕರ್ಣದಲ್ಲಿ ನಡೆಯುವ ಅವಘಡಗಳ ಬಗ್ಗೆ ಮಾಹಿತಿ ಮತ್ತು ಮುನ್ನೆಚ್ಚರಿಕೆ ಕ್ರಮದ ಕುರಿತು ಜಾಗೃತಿ, ಧಾರ್ಮಿಕ ತಾಣದಲ್ಲಿ ದೇವಾಲಯದಲ್ಲಿನ ವ್ಯವಸ್ಥೆ ಹಾಗೂ ಅನುಸರಿಸಬೇಕಾದ ನಿಯಮದ ಬಗ್ಗೆ ವಿದ್ಯಾರ್ಥಿಗಳು ಸ್ವತಃ ಅನುಭವ ಪಡೆದು ಪಠ್ಯ ಶಿಕ್ಷಣದ ಜೊತೆಗೆ ಜೀವನಕ್ಕೆ ಅಗತ್ಯ ಅಂಶ ತಿಳಿಸುವ ಶಿವಸೇವಾ ಕಾರ್ಯಕ್ರಮ ನಡೆಯಿತು. ಭದ್ರಕಾಳಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ಆಡಳಿತ ಮಂಡಳಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಶಿವರಾತ್ರಿ ಮಹೋತ್ಸವದಲ್ಲಿ ಬರುವ ಜನರು ದೇವರ ದರ್ಶನ ಪಡೆಯುವುದು, ವಿಶೇಷ ದಿನದಲ್ಲಿ ದಾನ ಧರ್ಮ ಮಾಡುವುದರ ಕುರಿತು ಮಕ್ಕಳೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡುವ ಮೂಲಕ ಮಾಹಿತಿ ನೀಡಲಾಯಿತು. ಇದಕ್ಕೂ ಮೊದಲು ಕಡಲ ತೀರಕ್ಕೆ ತೆರಳಿದ ವಿದ್ಯಾರ್ಥಿಗಳು ಸಮುದ್ರದಲ್ಲಿ ಆಟವಾಡಲು ಹೋಗಿ ಜೀವಾಪಾಯಕ್ಕೆ ಸಿಲುಕುವ ಪ್ರವಾಸಿಗರನ್ನ ಜೀವ ರಕ್ಷಕ ಸಿಬ್ಬಂದಿ ಹೇಗೆ ರಕ್ಷಿಸುತ್ತಾರೆ, ಬೇರೆ ಬೇರೆ ಸ್ಥಳಗಳಿಗೆ ತೆರಳಿದಾಗ ನಾವು ಹೇಗೆ ಜಾಗೃತವಾಗಿರಬೇಕು ಎನ್ನುವುದನ್ನ ಸ್ಥಳದಲ್ಲಿ ವಿವರಿಸಿ ತಿಳುವಳಿಕೆ ನೀಡಲಾಯಿತು. ಜೀವರಕ್ಷಕ ಸಿಬ್ಬಂದಿ ಸುರಕ್ಷತಾ ಕ್ರಮದ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಿದ್ರು. ಮುಖ್ಯಾಧ್ಯಾಪಕಿ ರೇವತಿ ಮಲ್ಲನ್ ಹಾಗೂ ಶಿಕ್ಷಕ ವೃಂದದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಪಿಐ ಶ್ರೀಧರ್ ಎಸ್ಆರ್ ರವರು ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ರು. ಎಎಸ್ಐ ನಿರಂಜನ್ ನಾಯಕ್ ಜೊತೆಗಿದ್ದು ಸೂಕ್ತ ಮಾರ್ಗದರ್ಶನ ನೀಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ.
ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.